ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ. ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ನಮ್ಮ ಕೇಳುಗರಿಗೆ ಸ್ವಾಗತ. ಶಿರೀಷ ಬಿ ರೆಡ್ಡಿ, ವಕೀಲರು ಮತ್ತು ನ್ಯಾಯ ಕನ್ನಡದ ಕಾರ್ಯಕ್ರಮ ವ್ಯವಸ್ಥಾಪಕರು. ಒಬ್ಬ ಹೆಣ್ಮಗಳಿಗೆ ವಾಟ್ಸ್ಆಪ್ ನಲ್ಲಿ ಏನೋ ಒಂದು ಸಂದೇಶ ಬಂದಿದೆ, ಒಂದು ಫೋನ್ ಬಂದಿದೆ. ಮುಂಬೈ ಪೊಲೀಸ್ ಠಾಣೆಯಿಂದ ನಾವು ಕರೆ ಮಾಡ್ತಾ ಇದ್ದೀವಿ ಅಂತ ಅಂತಾರೆ ಅವರು. ಆಧಾರ್ ಸಂಖ್ಯೆನೋ ಬೇಕಾದ್ರೆ ಹೇಳ್ಬೋದು, ಇತ್ಯಾದಿ ಕೆಲವು ದಾಖಲೆಗಳನ್ನ ಹೇಳಿ ಟಕ್ ಅಂತ ಕಾಲ್ ಕಟ್ ಆಗ್ಬಿಡುತ್ತೆ, ಆ ಕರೆ ಕಟ್ ಆಗ್ಬಿಡುತ್ತೆ. ಸರಿ, ಭಯ ಆಗುತ್ತೆ, ಯಾರೋ ಏನೋ ಹೇಳಿ ಹೊರಟಿದ್ರು, ತುಂಬಾ ಇಂಪಾರ್ಟೆಂಟ್ ಕಾಲ್ ಇದು ಅಂತ ಹೇಳಿ ಅನ್ಸ್ಬಿಡುತ್ತೆ. ಭಯ ಪಟ್ಕೊಳ್ಳುವಂತ ಅಂಶನ ಹೇಗೆ ಇದು? ಖಂಡಿತ ಭಯ ಪಡಿಸೋ ಅಂತ ಅಂಶ. ಆದ್ರೆ ಈಗ ಅರಿವು ಮೇಲೆ ಭಯ ಪಡಬೇಕಾಗಿಲ್ಲ. ಇದು ಡಿಜಿಟಲ್ ಅರೆಸ್ಟ್ ಅಂತ ಮಾಡ್ತಾ ಇದೆ. ಸೊ ಪೊಲೀಸ್ ಅಧಿಕಾರಿ, ಇನ್ಶೂರೆನ್ಸ್ ಅಧಿಕಾರಿ, IT ಅಧಿಕಾರಿ ಅಂತ ಹೇಳ್ಬಿಟ್ಟು ಈಗ ಆನ್ಲೈನ್ ಅಲ್ಲೇ ಮಾಡಿ ನೀವು ಇವಾಗ ಅರೆಸ್ಟ್ ಆಗ್ಬಿಟ್ಟಿದ್ದೀರಾ, ನಮ್ ಜೊತೆ ಸ್ಕೈಪ್ ಕಾಲ್ ಅಲ್ಲಿ ಇರಬೇಕು ಅಥವಾ ವಾಟ್ಸ್ಆಪ್ ಕಾಲ್ ಅಲ್ಲೇ ಇರಬೇಕು, ಕೂತಲ್ಲೇ ಕೂತಿರ್ಬೇಕು ಅಂತ ಹೇಳಿ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆಗ ಏನ್ ಮಾಡ್ತಾರೆ, ಮಾನಸಿಕ ಹಿಂಸೆ ಆಗುತ್ತೆ. ಒಂದು 48 ಗಂಟೆ ಸತತವಾಗಿ ನೋಡ್ತಾನೆ ಇರ್ತಾರೆ ಕ್ಯಾಮ್ರಾ ಮೂಲಕ. ಅವಾಗ ಭಯ ಆಗಿ ಆಮೇಲೆ ಹೋಗ್ತಾ ಹೋಗ್ತಾ ಆಯ್ತು ನಿಮ್ಮನ್ನ ಕೇಸಿಂದ ಬಿಡಿಸ್ತೀವಿ, ಗೊತ್ತಾಯ್ತು ನಮ್ಗೆ ಇದ್ರ ನಿಮ್ ಬಗ್ಗೆ ಅಲ್ಲ, ಇದು ತಪ್ಪಾಗಿದೆ, ಬಟ್ ಆದ್ರೂ ನಿಮ್ಮ ಹೆಸರು ಬಂದಿದೆ, ನಿಮ್ಮ ಆಧಾರ್ ಕಾರ್ಡ್ ಬಂದಿರೋದ್ರಿಂದ ನೀವು ಹಣ ಕಟ್ಟಬೇಕು, ಬಿಡಿಸಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಹಣ ಕೊಡಿ ಅಂತ ಕೇಳಬಹುದು. ಅಥವಾ ಇಲ್ಲ ನಾವು ಬ್ಯಾಂಕ್ ಡೀಟೇಲ್ಸ್, ಈಗ 1000 ಕೋಟಿ ಹಗರಣ ಆಗಿದೆ, ಸೊ ಚೆಕ್ ಮಾಡ್ಬೇಕಾಗಿರೋದ್ರಿಂದ ನಿಮ್ ಬ್ಯಾಂಕ್ ಡೀಟೇಲ್ಸ್ ಹೇಳಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಅವರು OTP ಪಡ್ಕೊಂಡು ಆ ರೀತಿ ವಂಚನೆ ಮಾಡ್ತಾರೆ. ಸೊ ಈ ರೀತಿ ಫೋನ್ ಬರ್ತಾ ಇದೆ ಅಂದ ತಕ್ಷಣ ನಾವು ಕೆಲವು ಎಚ್ಚರಿಕಾ ಕ್ರಮಗಳನ್ನ ನೋಡ್ಬೇಕಾಗಿದೆ. ನಮಗ್ ಬರ್ತಾ ಇರೋ ಸಂಖ್ಯೆ ನಮಗ್ ಗೊತ್ತಿದ್ಯಾ ಅಥವಾ ಇದು ಅಪರಿಚಿತ ಸಂಖ್ಯೆನಾ ಅಂತ. ಡಿಜಿಟಲ್ ಅರೆಸ್ಟ್ ಬಗ್ಗೆ ತಾವು ಹೇಳ್ತಾ ಇರಬೇಕಾದ್ರೆ ನಾನು ಇತ್ತೀಚೆಗೆ ಖ್ಯಾತ ವಿಜ್ಞಾನ ಲೇಖಕರಾದ ನಾಗೇಶ್ ಹೆಗಡೆ ಅವರು ಅನೇಕ ತಮ್ಮ ವಿಚಾರಗಳನ್ನ ಬರಿತಾ ಇರ್ತಾರೆ, FB ನಲ್ಲಿ ಕೂಡ ಪೋಸ್ಟ್ ಮಾಡ್ತಾರೆ. ಈ ಡಿಜಿಟಲ್ ಅರೆಸ್ಟ್ ಬಗ್ಗೆ ನಮ್ಗೆ ಹೇಗಾಯ್ತು, ನನಗೆ ನನ್ನ ಪತ್ನಿಗೆ ಹೇಗೆ ಆಯ್ತು ಅಂತ ಅನ್ನೋದು ಅದನ್ನು ಬರೆದಿದ್ದಾರೆ ಅವರು. ಆವಾಗ ಈ ಡಿಜಿಟಲ್ ಅರೆಸ್ಟ್ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಬಂತು. ಹೇಗೆ ಮಾಡ್ತಿರ್ತಾರೆ ಅವರು, ಏನೇನು ಪ್ರಶ್ನೆ ಕೇಳ್ತಾರೆ, ಆಮೇಲೆ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ. ಸರ್ ತಾವು ಬಹಳ ದೊಡ್ಡವರು, ನೀವು ಪಾಪ ನಿಮ್ಗೆ ಈ ತರ ಆಗ್ಬಾರ್ದಿತ್ತು ಅಂತ ಹೇಳೋದು. ಈ ತರ ಟೆಕ್ನಿಕ್ ಗಳನ್ನ ಇವರು ಸೈಬರ್ ಕ್ರೈಮ್ ಮಾಡೋರು, ಡಿಜಿಟಲ್ ಅರೆಸ್ಟ್ ಮಾಡೋರು ಬಳಸ್ತಾರೆ ಅಂತ ಹೇಳ್ಬಹುದು. ನಿಜವಾಗ್ಲೂ ಅರೆಸ್ಟ್ ಆಗಿದ್ದಾರೆ ಅನ್ನೋ ರೀತಿನೇ ಅವರು ಭಯ ಹುಟ್ಟಿಸ್ತಾರೆ. ಆಗ್ಲೂ ಈಗ ನನ್ನ ಪ್ರಕರಣ ಅದರ ಮೂಲಕವಾಗಿ ಬೇರೆ ಬೇರೆ ಮಾಹಿತಿಯನ್ನು ತಗೊಳ್ತಾರೆ. ಅದು ಬಹಳ ಡೇಂಜರ್ ಅಂತ. ಬೇಕಾದ್ರೆ ಹೇಳಿ, ಎಷ್ಟೇ ಮಾತಾಡಲಿ, ನಾವು ಧೈರ್ಯವಾಗಿ ಇದು ಡಿಜಿಟಲ್ ಅರೆಸ್ಟ್ ಅಂದ್ರೆ ಮಾತಾಡ, ನೀ ಎಷ್ಟು ಹೇಳ್ತಿ ಹೇಳಪ್ಪ, ನಾನು ರೆಡಿ ಇದೀನಿ ಅಂತಂದ್ರೆ ಕೂತ್ಕೊಬಿಡ್ಬೇಕು. ಇನ್ನೊಂದು ಕ್ರಮ ಅಂತ, ನಾವೇ ಅಲ್ಲಿಗೆ ಬರ್ತೀವಿ, ನಾವೇ ಠಾಣೆಗೆ ಬರ್ತೀವಿ ಅಂತ ಹೇಳಿ ಕಾಲ್ ಕಟ್ ಮಾಡ್ಬಿಡೋದಾಗಿರ್ಬೋದು. ಅಥವಾ ನೀವೇನ್ ಹೇಳ್ತಾ ಇದ್ದೀರಾ, ID ಕಾರ್ಡ್ ತೋರಿಸಿ ಅಂತ. ಹೌದು, ಎಲ್ಲವನ್ನೂ ಮಾಡ್ತಾರೆ ಇವಾಗ. ಅದನ್ನು ಕೂಡ ತೋರಿಸಿ, ನಾನೇ ಈ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿ ಅಂತಾನೂ ಕೂಡ ತೋರಿಸ್ತಾ ಇದ್ದಾರೆ. ನಾವು ವಾಪಸ್ ಬರ್ತೀವಿ, ನಾವೇ ಪೊಲೀಸ್ ಸ್ಟೇಷನ್ ಬರ್ತೀವಿ ಅಂತಂದ್ರೆ ಅದು ವೆರಿಫೈ ಆಗತ್ತೆ. ಈ ಪ್ರಕರಣದಲ್ಲಿ ಮುಂಬೈ ಪೊಲೀಸ್ ಸ್ಟೇಷನ್ ಇಂದ FIR ಅಂತ ಒಂದು ಸೃಷ್ಟಿ ಮಾಡಿ ಕಳಿಸಿದ್ದಂತ ಡಾಕ್ಯುಮೆಂಟ್. ಅದೇ ಹೆಂಗ್ ಗೊತ್ತಾಗತ್ತೆ, ಅಲ್ಲಿ ಮುಂಬೈ ವೆಬ್ಸೈಟ್ ಅಂತ ಇದೆ, ಚಿಕ್ಕ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದು ನೋಡಿದಾಗ ಗೊತ್ತಾಗತ್ತೆ. ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ, ಮುಖ್ಯವಾಗಿ ಹೆದರಬಾರ್ದು. ಸ್ವಲ್ಪ ತಾಳ್ಮೆಯಿಂದ ಸಮಯ ತಗೊಂಡು ಈ ವೆರಿಫೈ ಮಾಡ್ತಾ ಹೋದ್ರೆ ಅವಾಗ ಡಿಜಿಟಲ್ ಅರೆಸ್ಟ್ ಆಗಿರ್ಬೋದು, ಅಥವಾ ನಮ್ಮ ಮನೆಯವರೇ ಫೋನ್ ಮಾಡ್ತಾ ಇದ್ದಾರೆ ಏನೋ ಆಗ್ಬಿಟ್ಟಿದೆ ಅಂತ ನಮ್ಮ ವಾಯ್ಸ್ ಅನ್ನು ಬಳಸ್ಕೊಂಡು ಕೂಡ ವಂಚನೆ ಮಾಡುವಂತದ್ದಾಗಿದೆ. ಈಗ ತಕ್ಷಣ ನಾವು ಎಲ್ಲೋ ಒಂದ್ ಕಡೆ ಅರ್ಜೆಂಟ್ ಆಗಿ ಏನೋ ನಮ್ಗೆ ಈ ತರ ಅನುಭವ ಆಗಿದೆ ಮತ್ತು ಸಹಾಯವಾಣಿ ಬೇಕಾಗುತ್ತೆ, ಹೇಗೆ ಮಾಡಬೇಕು? ಸಂಬಂಧಪಟ್ಟ ಬ್ಯಾಂಕಿಗೆ ಏನಾದ್ರು ಹೇಳ್ಬೇಕಾ? ಏನೇನ್ ಮಾಡಕ್ ಸಾಧ್ಯ ಆ ಟೈಮಲ್ಲಿ? ಇಮಿಡಿಯೇಟ್ ಆಗಿ 1930 ಸೈಬರ್ ಸಹಾಯವಾಣಿ ಸಂಖ್ಯೆ ಕರೆ ಮಾಡಬೇಕು. ಇದ್ರಲ್ಲೂ ಕೂಡ ಈಗ ಹಣ ಕಟ್ ಆಗೋಗಿದೆ ಅಂತ ಅಂದ್ರೂ ಕೂಡ 1 ಗಂಟೆ ಒಳಗಡೆ ನಾವು ಆದಷ್ಟು ಕೂಡ ಮಾಡಿ ಪೊಲೀಸರಿಗೆ ದೂರನ್ನ ಕೊಟ್ರೆ ಟ್ರಾನ್ಸಾಕ್ಷನ್ ತಡೆ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಜೊತೆಗೆ ನೀವ್ ಹೇಳ್ದಂಗೆ ನಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿರುತ್ತೆ ಆ ಅಕೌಂಟ್ಗೆ ಫೋನ್ ಮಾಡಿ ನಾವು ಅಲ್ಲಿ ವಿವರ ಕೊಟ್ಟು ನಮ್ಮ ಟ್ರಾನ್ಸಾಕ್ಷನ್ಸ್ ನ ಸ್ಟಾಪ್ ಮಾಡಿಸಬೇಕಾಗುತ್ತೆ. ನನ್ನ ಘಟನೆ ಹೇಳಿದಾಗ ನಾ ಹಿಂದಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಫೋನ್ ಮಾಡಿ ಬ್ಲಾಕ್ ಮಾಡಿದೆ. ಆದ್ರೆ ಸೈಮಲ್ಟೇನಿಯಸ್ಲಿ ನಾವು ಅಕೌಂಟ್ ಕೂಡ ಬ್ಲಾಕ್ ಮಾಡಬೇಕು. ಹೀಗೆ ಸೈಬರ್ ಕ್ರೈಮಿನ ಅನೇಕ ಮಗಲುಗಳನ್ನ ತಾವು ಪರಿಚಯ ಮಾಡಿಕೊಡ್ತಾ ಇದ್ದೀರಾ. ಅದರ ಬಗ್ಗೆ ಸಾಕಷ್ಟು ಮಾಹಿತಿ ನಮ್ಮ ಕೇಳುಗರಿಗೆ ಸಿಗ್ತಾ ಇದೆ ಅಂತ ಹೇಳಿ ನಾವು ಭಾವಿಸ್ಕೊಳ್ಳೋಣ. ಶಿರೀಷ ಬಿ ರೆಡ್ಡಿ ಅವರೇ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nya.org ವೆಬ್ಸೈಟ್ ಅನ್ನು ಅಥವಾ 965001081007 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.